ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ 15ನೇ ತಾರೀಕು ಮಹಾಶಿವರಾತ್ರಿ, ಶನಿ ಜಯಂತಿ, ಶನೈಶ್ಚರ ಜಯಂತಿ ಇದೆರಡೂ ಕೂಡ ವಿಶೇಷವಾಗಿ ಈ ಸಮಯದಲ್ಲಿ ಈಶ್ವರನ ಆರಾಧನೆ ಮಾಡುವಂಥದ್ದು ಒಂದು ಪರ್ವಕಾಲದಲ್ಲಿ ದೈವ ಅನುಗ್ರಹ ಪಡೆಯೋದಕ್ಕೆ ತುಂಬ ಶುಭ ಸಮಯ. ಖಂಡಿತ ಇಂತಹ ಸಮಯಗಳನ್ನು ಕಳ್ಕೊಳ್ಬೇಡಿ. ವರ್ಷ ಪೂರ್ತಿ ಅನುಕೂಲಗಳನ್ನು ಪಡೆಯೋದಕ್ಕೆ ಈ ದೇವತೆಗಳ ಒಂದು ಆರಾಧನೆ ಅಥವಾ ದರ್ಶನ, ಅಭಿಷೇಕ, ಅರ್ಚನೆ ಇದರಲ್ಲಿ ಯಾವುದಾದ್ರೂ ನಿಮಗೆ ಅನುಕೂಲ ಇರುವಂತಹ ಸೇವೆಗಳನ್ನು ಮಾಡಿಕೊಳ್ಳೋದ್ರಿಂದ ಒಂದು ಸಂಸ್ಕಾರದ ರೂಪದಲ್ಲಿ ಪರಿಹಾರಗಳನ್ನು ಪಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ತಿಳ್ಕೊಳ್ಳೋದಾದರೆ 3ನೇ ತಾರೀಕು ಬುಧ ಕುಂಭರಾಶಿಗೆ ಬಂದರೆ 5ನೇ ತಾರೀಕು ಶುಕ್ರ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. 13ನೇ ತಾರೀಕು ಸೂರ್ಯನು ಕೂಡ ಕುಂಭರಾಶಿಗೆ ಬರ್ತಾನೆ. 23ನೇ ತಾರೀಕು ಕುಜನು ಕೂಡ ಕುಂಭರಾಶಿಗೆ ಬರ್ತಾನೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಫೆಬ್ರವರಿ ತಿಂಗಳಲ್ಲಿ 4 ಗ್ರಹಗಳು ಕುಂಭರಾಶಿಯಲ್ಲಿ ಸಂಚಾರ ಮಾಡಿ ಗುರುವಿನ ದೃಷ್ಟಿ ಆ 4 ಗ್ರಹಗಳ ಮೇಲೆ ಬೀಳುವಂಥದ್ದು ಒಂದು ಅತಿ ಉತ್ತಮವಾದಂತಹ ಸಮಯ. ದೈವಗುರು, ದೇವತೆಗಳಿಗೆ ಗುರುವಾದಂತಹ ಗುರುಬ್ರಹ್ಮನ ದೃಷ್ಟಿ ಆ ಉಳಿದ ಗ್ರಹಗಳ ಮೇಲೆ ಬಿದ್ದಾಗ ಅವರಿಂದ ಒಂದು ನೆಗೆಟಿವ್ ರಿಸಲ್ಟ್ಗಳನ್ನು ಕಡಿಮೆ ಮಾಡಿ ಪಾಸಿಟಿವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಗುರುವಿನ ಕೃಪೆ ತುಂಬ ಚೆನ್ನಾಗಿರುತ್ತೆ. ಸೊ ಗುರು ಎಷ್ಟು ಗ್ರಹಗಳನ್ನು ನೋಡ್ತಾನೆ ಅಷ್ಟು ಜಾತಕ ಬಲಿಷ್ಠವಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ಅದರಲ್ಲೂ ಗುರು ಯೋಗಕಾರಕನಾಗಿದ್ದರೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ. ಅದರಲ್ಲೂ ಗುರು ಕೂತಿರುವ ಸ್ಥಾನ ಅವನಿಗೆ ಬಲಿಷ್ಠವಾಗಿದ್ದರೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ. ಈ ರೀತಿ ಒಂದು ಜಾತಕದ ಬಲಗಳನ್ನು ತಿಳ್ಕೊಳ್ಳೋದಕ್ಕೆ ಗುರುವಿನ ಒಂದು ಬಲ, ಗುರುವಿನ ಒಂದು ಕೃಪೆ, ಗುರುವಿನ ಒಂದು ದೃಷ್ಟಿ ಇದೆಲ್ಲದೂ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ 4 ಗ್ರಹಗಳ ಮೇಲೆ ಗುರುದೃಷ್ಟಿ ಬೀಳುತ್ತೆ ಅನ್ನೋದು ಖಂಡಿತ ಉತ್ತಮ. ಹಲವಾರು ರಾಶಿಗಳಿಗೆ ಇದರ ಒಂದು ಒಳ್ಳೆ ಫಲ ಅನ್ನುವಂಥದ್ದು ಖಂಡಿತ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ಈ ಒಂದು ಯೋಗ 6ನೇ ಮನೆಯಲ್ಲಾಗುತ್ತೆ. ಶತ್ರುಧ್ವಂಸ ಸ್ಥಾನ, ಆಲ್ಮೋಸ್ಟ್ ಎಲ್ಲ ಪಾಪಗ್ರಹಗಳು ಅಲ್ಲಿ ಸೇರ್ತಾರೆ. ರಾಹು 6ನೇ ಮನೆಯಲ್ಲಿದ್ದಾನೆ, ಕುಜನು ಕೂಡ 6ನೇ ಮನೆಗೆ ಬರ್ತಾನೆ, ಸೂರ್ಯನು ಕೂಡ 6ನೇ ಮನೆಗೆ ಬರ್ತಾನೆ. ಈ ರೀತಿಯಾಗಿ ಪರಾಕ್ರಮ ಗ್ರಹಗಳೆಲ್ಲ ಶತ್ರುಧ್ವಂಸ ಸ್ಥಾನದಲ್ಲಿರುವಂಥದ್ದು, ಅವ್ರ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಕನ್ಯಾ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕವಾಗಿರುತ್ತೆ. ಯಾಕೆಂದರೆ ಕೇತು 12ನೇ ಮನೆಯಲ್ಲಿದ್ದು ಕುಜ ಅವನನ್ನು ನೋಡ್ತಾನೆ. ಸ್ತ್ರೀಯರಿಗೆ ಸಣ್ಣ ಪುಟ್ಟ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಇಂಥದ್ದು ಕನ್ಯಾ ಲಗ್ನದವರಿಗೆ ಪ್ರಮುಖವಾಗಿ ಕಾರಣವಾಗಿರುತ್ತೆ. ಯಾವಾಗ ಸರ್ಪದೋಷಗಳು ಉಂಟಾಗುತ್ತೆ ಆವಾಗ ಶಾರೀರಿಕವಾಗಿ ಸ್ವಲ್ಪ ಹಾರ್ಮೋನ್ಗಳ ಏರುಪೇರುಗಳು ಉಂಟಾಗುತ್ತೆ ಅಂತ. ಕುಜನ ದೃಷ್ಟಿ ಅನ್ನುವಂಥದ್ದು ಕೂಡ ಕನ್ಯಾ ರಾಶಿಯ ಮೇಲೆ ಬೀಳೋದ್ರಿಂದ ಆರೋಗ್ಯದ ಬಗ್ಗೆ ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಜಾಸ್ತಿ ಆಗುವಂಥದ್ದು, ಬೆನ್ನು ಹುರಿಗೆ ಸಂಬಂಧಪಡುವಂತೆ ಬ್ಯಾಕ್ ಪೈನ್ಗಳು ಇದೆಲ್ಲ ಸಣ್ಣದಾಗಿ ಬಾಧಿಸುತ್ತೆ. ಇವೆಲ್ಲ ತಿಂಗಳಲ್ಲಿ ರೊಟೀನಾಗಿ ಗ್ರಹಗಳ ಪರಿವರ್ತನೆ ಆಗುವಾಗ ಸಣ್ಣ ಪ್ರಮಾಣದಲ್ಲಿ ಬರುವಂಥದ್ದು, ಏನು ತುಂಬ ದೊಡ್ಡ ಸಮಸ್ಯೆಗಳೇನೂ ಇಲ್ಲ. ಆದರೆ ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ಕುಜದೋಷ ಅನ್ನುವಂಥದ್ದು ಸ್ವಲ್ಪ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಂಬ ಒಳ್ಳೆಯದು. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲದೂ ಕೂಡ ಸಿಗುತ್ತೆ. ವಾಕ್ಸ್ಥಾನದ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರೋದರಿಂದ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಖಂಡಿತ ಆಗುತ್ತೆ. ಯಾವುದಾದ್ರೂ ಹಣದ ನಿರೀಕ್ಷೆಗಳು, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ಸಿಗುತ್ತೆ. ಫೈನಾನ್ಷಿಯಲಿ ತುಂಬ ಒಳ್ಳೆಯ ಸಮಯ. ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳೇನಿದೆ ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲಗಳನ್ನು ಖಂಡಿತ ಕೊಡುತ್ತೆ. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಅನುಕೂಲಗಳನ್ನು ಕೊಡುತ್ತೆ.
ಸ್ವಲ್ಪ ಮಕ್ಕಳ ಹಠದ ಸ್ವಭಾವಗಳನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಏಕೆಂದರೆ ಅವನಿ ಸುತ ಅಂಗಾರಕ 5th ಹೌಸಲ್ಲಿ ಕುಜನ ಸಂಚಾರ ಫೆಬ್ರವರಿ 23ರ ತನಕ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಯಾವುದೇ ಸಮಸ್ಯೆಗಳಿಲ್ಲ. ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಮನೆ ಕಟ್ಟುವಂಥದ್ದು ಅಥವಾ ವಾಹನ ಖರೀದಿ ಮಾಡುವಂತಹ ಯಾವುದೇ ತುಂಬ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳು ಅಥವಾ ಪ್ಲ್ಯಾನಿಂಗ್ಗಳಿದ್ದರೆ ಕನ್ಯಾ ರಾಶಿಯವರು ಈ ವರ್ಷದ ಜೂನ್ 5ರ ನಂತರ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸದ್ಯಕ್ಕೆ ಇನ್ನೊಂದು 4-5 ತಿಂಗಳು ಕುಜನ ಸಂಚಾರ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಪ್ರಾಪರ್ಟಿ ಇಂತಹ ವಿಚಾರಗಳನ್ನು ಸ್ವಲ್ಪ ಮುಂದೂಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರು ಕೂಡ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಓದಿದರೆ ತುಂಬ ಒಳ್ಳೆಯದು. ಮಕ್ಕಳ ಆರೋಗ್ಯಕ್ಕೂ ಕೂಡ ಅತ್ಯಂತ ಅವಶ್ಯಕವಾಗಿರುತ್ತೆ. ಷಷ್ಠದಲ್ಲಿ 4 ಗ್ರಹಗಳು, ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲ ಆಗುತ್ತೆ. ಖಂಡಿತ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಂಗಲ್ಯ ಸ್ಥಾನಾಧಿಪತಿ ಗುರು ಕರ್ಮದಲ್ಲಿದ್ದಾನೆ, ಆ ಸ್ಥಾನದಲ್ಲಿ ಶನಿ ಸಂಚಾರ. ಕನ್ಯಾ ರಾಶಿಯವರಿಗೆ ವಿವಾಹ ವಿಳಂಬ ಆಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಸೊ ಇದನ್ನು ಸದ್ಯಕ್ಕೆ ತುಂಬ ಹರಿಬರಿ ಮಾಡಿಕೊಳ್ಳದೇ ಇರೋದು ಉತ್ತಮ. ಜೂನ್ 5ರ ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ಗುರುಬಲ ಬರುತ್ತೆ. ಪ್ರಧಾನವಾಗಿ ಇದು ವಿವಾಹ, ಉದ್ಯೋಗ, ಪ್ರಾಪರ್ಟಿ, ವಾಹನ ಈ 4 ಕ್ಷೇತ್ರಗಳಿಗೆ ಅನುಕೂಲ ಆಗುತ್ತೆ. ಜೂನ್ 5ರ ನಂತರ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಬಂದ್ರೇ ತುಂಬ ಒಳ್ಳೆಯದು ಅಂತ ಹೇಳ್ಬಿಡ್ತೇನೆ. ಇನ್ನು ದಂಪತಿಗಳ ನಡುವೆ ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿ, ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇಲ್ಲ. ಅಷ್ಟಮಾಧಿಪತಿ ಕುಜ ಷಷ್ಠದಲ್ಲಿದ್ದಾನೆ. ಸ್ವಲ್ಪ ಹಠ ಅಥವಾ ವಾಗ್ವಾದಗಳನ್ನು ಕಡಿಮೆ ಮಾಡಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ಮೃತ್ಯುಸ್ಥಾನಾಧಿಪತಿಯಾಗಿ ಕುಜ ರೋಗಸ್ಥಾನದಲ್ಲಿದ್ದು ಅವನ ದೃಷ್ಟಿ ಅನ್ನುವಂಥದ್ದು ಲಗ್ನ ಅಥವಾ ರಾಶಿಯ ಮೇಲೆ ಬೀಳುತ್ತೆ. ಕುಜ ಯಾವಾಗ ಲಗ್ನ ರಾಶಿಯನ್ನು ನೋಡ್ತಾನೆ, ಸ್ವಲ್ಪ ಹಠದ ಸ್ವಭಾವಗಳನ್ನು ಕೊಡ್ತಾನೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಭಾಗ್ಯಾಧಿಪತಿ ಶುಕ್ರ ರಾಹುಗ್ರಸ್ತನಾಗಿದ್ದಾನೆ. ಸೂರ್ಯನೂ ಕೂಡ ಆ ಸ್ಥಾನಕ್ಕೆ ಬರ್ತಾನೆ. ಪಿತೃವಿನ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗೋದಕ್ಕೆ ಕಾರಣ ಇರುತ್ತೆ. ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ತಂದೆಯ ಆರೋಗ್ಯದ ವಿಚಾರಗಳಿಗೆ. ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಗುರು ಇದ್ದಾನೆ. ಕರ್ಮಾಧಿಪತಿ ಬುಧ ಕುಂಭರಾಶಿಯಲ್ಲಿರ್ತಾನೆ ಫೆಬ್ರವರಿ 3ನೇ ತಾರೀಕಿನ ನಂತರ. ಕನ್ಯಾ ರಾಶಿಯವರಿಗೆ ಪದೇ ಪದೇ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ವೃಥ ಪ್ರಯಾಣ, ಸ್ವಲ್ಪ ಆಲಸ್ಯಗಳು ಕೂಡ ಅದನ್ನು ಬಾಧಿಸುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಪರಿಹಾರ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಜೂನ್ 5ರ ನಂತರ ಇವೆಲ್ಲ ಉತ್ತಮ ಸ್ಥಿತಿಗೆ ಬರುತ್ತೆ. ಸೊ ಕನ್ಯಾ ರಾಶಿಯವರು ಉದ್ಯೋಗದ ಪರಿವರ್ತನೆಗಳನ್ನು ಈ ಸಮಯದಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ಸಮಯದಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡಬೇಡಿ. ಜೂನ್ 5ರ ನಂತರ ಒಂದು ಉತ್ತಮ ಉದ್ಯೋಗ ಅಥವಾ ಅದರಲ್ಲಿ ಪ್ರಮೋಷನ್, ಅಭಿವೃದ್ಧಿ ಇದೆಲ್ಲದನ್ನು ಕೂಡ ಕಾಣ್ತೀರಾ. ಸೊ ಓವರಾಲ್ ನೋಡೋದಾದರೆ ಫೆಬ್ರವರಿ ತಿಂಗಳಿಂದ ಆಲ್ಮೋಸ್ಟ್ ಒಂದು 2-3 ತಿಂಗಳು ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಉದ್ಯೋಗದಲ್ಲಿ ಯಾವುದೇ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಅನಾವಶ್ಯಕ ಕಿರಿಕಿರಿಗಳನ್ನು ಸೃಷ್ಟಿ ಮಾಡಿಕೊಳ್ಬೇಡಿ. ಏಕೆಂದರೆ ಇನ್ನೊಂದು 4-5 ತಿಂಗಳು ಆ ವಿಚಾರಗಳಲ್ಲಿ ನಿಮಗೆ ಯಾವುದೇ ಸಲ್ಯೂಷನ್ ಸಿಗೋದಿಲ್ಲ. ಸೊ ಇದನ್ನು ಸ್ವಲ್ಪ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿದರೆ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯದನ್ನು ನೋಡ್ತೀರಾ. ಕುಜ ಈಗ 6ರಲ್ಲಿದ್ದರೂ ಕೂಡ ಅವನ ದೃಷ್ಟಿ ರಾಶಿ ಮೇಲೆ ಬೀಳೋದಕ್ಕೆ ಅವಕಾಶ ಇರುತ್ತೆ. ನಂತರ ಸಪ್ತಮಕ್ಕೆ ಬರ್ತಾನೆ, ನಂತರ ಅಷ್ಟಮಕ್ಕೆ ಬರ್ತಾನೆ. ಸೊ ಇನ್ನೂ ಒಂದು 3 ರಾಶಿಗಳಲ್ಲಿ ಕುಜನ ಸಂಚಾರ ಆಗುವಂಥದ್ದು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಇರಿಟೇಷನ್ ಕೊಡುತ್ತೆ. ಇದಕ್ಕೆ ಒಂದೇ ಉತ್ತರ ಅಂತ ಹೇಳಿದರೆ ಸ್ವಲ್ಪ ಸಮಾಧಾನ ತಂದುಕೊಳ್ಬೇಕು. ಜೊತೆಯಲ್ಲಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ. ಲಾಭಸ್ಥಾನಾಧಿಪತಿ ಚಂದ್ರ, ಲಾಭಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಖಂಡಿತ ಕುಜ ಈಗ ಸದ್ಯದಲ್ಲಿ ಫೆಬ್ರವರಿ 23ರ ತನಕ ಉಚ್ಚ ಕ್ಷೇತ್ರದಲ್ಲಿದ್ದು ಲಾಭಸ್ಥಾನವನ್ನು ನೋಡ್ತಾನೆ. ಖಂಡಿತ ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಸ್ವೀಕರಿಸ್ಬೋದು. ಸ್ವಲ್ಪ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಸೊ ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡೋದಕ್ಕೆ ಬುಧ, ಶುಕ್ರ ಮತ್ತು ಶನಿ
ಗುರುವಿನ ಸಂಚಾರ ಕೂಡ ಸ್ವಲ್ಪ ಮಟ್ಟಿಗೆ ಉತ್ತಮ ಸ್ಥಿತಿಯಲ್ಲಿದೆ. ಇನ್ನೊಂದು 3-4 ತಿಂಗಳು ಸ್ವಲ್ಪ ಕುಜದೋಷ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಇದಕ್ಕೆ ಲಕ್ಷ್ಮೀನರಸಿಂಹನ ಆರಾಧನೆ ಮಾಡ್ತಾ ಬಂದರೆ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.